ನಮಸ್ತೆ ಕರುನಾಡು. ಕಲ್ಲು ಕಲ್ಲಿನಲ್ಲೂ ಕಥೆ ಹೇಳುವ, ಮರಳಿನ ಕಣಕಣದಲ್ಲೂ ಇತಿಹಾಸವನ್ನು ಹುದುಗಿಸಿಟ್ಟಿರುವ ಒಂದು ಅದ್ಭುತ ಲೋಕವಿದು. ಒಮ್ಮೆ ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಮತ್ತು ವೈಭವೋಪೇತ ನಗರವಾಗಿ ಮೆರೆದ, ಇಂದು ಬೂದಿ ಮುಚ್ಚಿದ ಕೆಂಡದಂತೆ ನಿಂತಿರುವ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಇಂದಿನ ಕರುನಾಡು ಕುಸುಮ ವಿಶೇಷ ಸಂಚಿಕೆಯಲ್ಲಿ ನಾವು ಕಾಲಯಾಣ ಮಾಡಿ 500 ವರ್ಷಗಳ ಹಿಂದಿನ ಹಂಪಿಯ ಮಾರುಕಟ್ಟೆಗಳು, ಅರಮನೆಯ ರಾಜಕೀಯ ಮತ್ತು ನಮ್ಮ ಕನ್ನಡ ನಾಡಿನ ರಾಜರುಗಳ ಗರಿಮೆಯನ್ನು ಕಣ್ತುಂಬಿಕೊಳ್ಳೋಣ. ನೀವು ವಿರೂಪಾಕ್ಷ ದೇವಸ್ಥಾನದ ಮುಂದೆ ನಿಂತು ವಿಶಾಲವಾದ ಮಂಟಪಗಳ ಸಾಲುಗಳನ್ನು ಮೂಡಿದ್ದೀರಾ. ಅದು ಕೇವಲ ಒಂದು ಕಟ್ಟಡವಲ್ಲ, ಅದು 500 ವರ್ಷಗಳ ಹಿಂದೆ ಜೀವಂತವಾಗಿದ್ದ ಒಂದು ಬೃಹತ್ ವ್ಯಾಪಾರ ಕೇಂದ್ರ, ಹಂಪಿಯ ಮಾರುಕಟ್ಟೆ. ಇತಿಹಾಸಕಾರರ ಪ್ರಕಾರ ಇಲ್ಲಿ ಚಿನ್ನ, ವೈಡೂರ್ಯಗಳನ್ನು ರಸ್ತೆ ಬದಿಯಲ್ಲಿ ರಾಶಿ ಹಾಕಿ ಮಾರುತ್ತಿದ್ದರಂತೆ. ಪರ್ಷಿಯಾ, ಪೋರ್ಚುಗಲ್, ಚೀನಾ, ಅರೇಬಿಯಾದಿಂದ ಬಂದ ವ್ಯಾಪಾರಿಗಳಿಂದ ಈ ಮಾರುಕಟ್ಟೆ ಸದಾ ಗಿಜಿಗುಡುತ್ತಿತ್ತು. ಕುದುರೆಗಳು, ಆನೆಗಳು, ರೇಷ್ಮೆ ಬಟ್ಟೆಗಳು, ಗಂಧದ ಎಣ್ಣೆ, ಅಕ್ಕಿ, ಗೋಧಿ, ಅಕ್ಕಸಾಲಿಗರ ಕೈಚಳುಕದ ಆಭರಣಗಳು. ಊಹಿಸಿಕೊಳ್ಳಿ, ಸಾವಿರಾರು ಜನರ ಕಲರವ, ಬೇರೆ ಬೇರೆ ಭಾಷೆಗಳ ಮಾತುಕತೆಗಳು, ವ್ಯಾಪಾರದ ಸದ್ದು. ಇದು ಕೇವಲ ಕನ್ನಡದ ವಾಣಿಜ್ಯ ಕೇಂದ್ರವಾಗಿರಲಿಲ್ಲ, ಇಡೀ ವಿಶ್ವದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆ ನೀಡುತ್ತಿತ್ತು. ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಹಂಪಿ ತನ್ನ ಉತ್ತುಂಗವನ್ನು ತಲುಪಿತ್ತು. ಅರಮನೆಯ ವಿಶಾಲವಾದ ಪ್ರಾಂಗಣದಲ್ಲಿ ಮಹಾನವಮಿ ದಿಬ್ಬದ ಮೇಲೆ ಕುಳಿತು ರಾಜರು ಸಾಮ್ರಾಜ್ಯದ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದರು. ದಸರಾ ಉತ್ಸವಗಳ ವೇಳೆ ಇಡೀ ಹಂಪಿ ನವ ವಧವಿನಂತೆ ಸಿಂಗಾರಗೊಳ್ಳುತ್ತಿತ್ತು. ಸಂಗೀತ, ನೃತ್ಯ, ಕುಸ್ತಿ, ಸೈನ್ಯದ ಪ್ರದರ್ಶನ ಎಲ್ಲವೂ ಅತಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು. ನುರಿತ ರಾಜತಾಂತ್ರಿಕರು, ಬುದ್ಧಿವಂತ ಮಂತ್ರಿಗಳು, ಮಹಾನ್ ಕವಿಗಳು, ಸಂಗೀತಗಾರರು, ಶಿಲ್ಪಿಗಳು, ಹೀಗೆ ಎಲ್ಲಾ ಕ್ಷೇತ್ರಗಳ ಶ್ರೇಷ್ಠ ವ್ಯಕ್ತಿಗಳು ರಾಜನ ಸುತ್ತಲೂ ನೆರೆದಿದ್ದರು. ಕೃಷ್ಣದೇವರಾಯರು ಕೇವಲ ಮಹಾನ್ ಯೋಧರಾಗಿರಲಿಲ್ಲ, ಅವರು ಸಾಹಿತ್ಯ, ಕಲೆ ಮತ್ತು ಧರ್ಮಗಳ ಪೋಷಕರಾಗಿದ್ದರು. ಅವರೊಬ್ಬ ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದರು. ಅವರ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕಿದ್ದರು. ಹಂಪಿ ಕೇವಲ ವ್ಯಾಪಾರ ಕೇಂದ್ರವಾಗಿರಲಿಲ್ಲ, ಅದು ಕಲಿಕೆ, ಕಲೆ ಮತ್ತು ಕನ್ನಡ ಸಂಸ್ಕೃತಿಯ ತವರು. ಇಲ್ಲಿ ಪ್ರತಿಯೊಂದು ಕಲ್ಲೂ ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ವಿಠ್ಠಲ ದೇವಸ್ಥಾನದ ಸಪ್ತಸ್ವರ ಹೊರಸೂಸುವ ಕಂಬಗಳು, ಕಲ್ಲಿನ ರಥ, ಕಮಲ್ ಮಹಲ್ನ ಸೂಕ್ಷ್ಮ ಕೆತ್ತನೆಗಳು, ಉಗ್ರ ನರಸಿಂಹ ವಿಗ್ರಹದ ಭವ್ಯತೆ, ಇವೆಲ್ಲವೂ ವಿಜಯನಗರದ ಶಿಲ್ಪಿಗಳ ಅದ್ಭುತ ಕಲಾ ನೈಪುಣ್ಯತೆಗೆ ಸಾಕ್ಷಿ. ಇಲ್ಲಿ ಕನ್ನಡ ಭಾಷೆ ಅಭೂತಪೂರ್ವವಾಗಿ ಬೆಳೆಯಿತು. ಕವಿಗಳು, ದಾರ್ಶನಿಕರು, ವಿದ್ವಾಂಸರು ನಮ್ಮ ಭಾಷೆಗೆ ಹೊಸ ಆಯಾಮಗಳನ್ನು ನೀಡಿದರು. ಕನ್ನಡ ಎಂಬ ಕೇವಲ ಒಂದು ಪದ ಈ ಸಾಮ್ರಾಜ್ಯದ ಎಲ್ಲವನ್ನೂ ವ್ಯಾಖ್ಯಾನಿಸಿತು. ಕನ್ನಡತ್ವದ ಕಂಪನ್ನು ಇಡೀ ವಿಶ್ವಕ್ಕೆ ಪಸರಿಸಿದ ಕೀರ್ತಿ ಹಂಪಿಗೆ ಸಲ್ಲುತ್ತದೆ. ಆದರೆ ದುರದೃಷ್ಟವಶಾತ್ ಕ್ರಿಸ್ತಶಕ 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ವೈರಿಗಳಿಂದ ಹಂಪಿ ಸಂಪೂರ್ಣವಾಗಿ ನಾಶವಾಯಿತು. ವೈಭವದಿಂದ ಮೆರೆದ ನಗರ ಬೂದಿ ರಾಶಿಯಾಯಿತು. ಅಂದಿನಿಂದ ಹಂಪಿ ಒಂದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಉಳಿದುಕೊಂಡಿದೆ. ಇಂದು ಹಂಪಿ ಇಡೀ ವಿಶ್ವದ ಗಮನ ಸೆಳೆಯುತ್ತಿದೆ. ಅದರ ಅವಶೇಷಗಳ ಮೂಲಕವೇ ನಾವು ಅಂದಿನ ವೈಭವವನ್ನು ಊಹಿಸಿಕೊಳ್ಳಬಹುದು. ಇದು ನಮಗೆ ಕಷ್ಟಕಾಲದಲ್ಲೂ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ನೆನಪಿಸುತ್ತದೆ. ಹಂಪಿ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಕನ್ನಡ ಅಸ್ಮಿತೆಯ ಶಾಶ್ವತ ಸಂಕೇತ. ನೋಡಿದ್ರಲ್ಲ ಸ್ನೇಹಿತರೆ, ಹಂಪಿಯ ವೈಭವ ಎಂತಹದ್ದು ಅಂತ. ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಕರುನಾಡು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕರುನಾಡು ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೋಚಕ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.